ಎಂಇಎಸ್ ಪುಂಡರ ಹೈಡ್ರಾಮಾ ಹುಕ್ಕೇರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಂದಾನಗರಿಯಲ್ಲಿ ಮತ್ತೆ ಮುಂದುವರಿದ ಎಂಇಎಸ್ ಪುಂಡಾಟ. ಎಂಇಎಸ್ ಪುಂಡರ ಹೈಡ್ರಾಮಾ ಹುಕ್ಕೇರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೆ ಮುಂದುವರೆದ ಎಂಇಎಸ್ ಪುಂಡಾಟ. ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಎಂಇಎಸ್ ಕಿರಿಕನ್ನ ಮಾಡಿತು. ಮಹಾರಾಷ್ಟ್ರಕ್ಕೆ ತೆರಳುತ್ತಿದ್ದ ಎಂಇಎಸ್ ಪುಂಡರನ್ನ ತಡೆದ ಪೊಲೀಸರು. ಅಮಿತ್ ಶಾ ಭೇಟಿ ಮಾಡಲು ಹೊರಟಿದ್ದ ಎಂಇಎಸ್ ಕಾರ್ಯಕರ್ತರು. ಮಹಾರಾಷ್ಟ್ರ ಪೊಲೀಸ್ ಸೂಚನೆ ಮೇರೆಗೆ ರಾಜ್ಯ ಪೊಲೀಸರಿಂದ ತಡೆಯಾಗಿದೆ. ಭದ್ರತಾ ದೃಷ್ಟಿಯಿಂದ ರಾಜ್ಯದ ಪೊಲೀಸರಿಗೆ ತಡೆಯುವಂತೆ ಸೂಚನೆಯನ್ನ ನೀಡಿದೆ ಮಹಾರಾಷ್ಟ್ರ ಡಿಪಾರ್ಟ್ಮೆಂಟ್. ಕೊಲ್ಲಾಪುರಕ್ಕೆ ತೆರಳುವ ಎಂಇಎಸ್ ಕಾರ್ಯಕರ್ತರಿಗೆ ಪೊಲೀಸರು ತಡೆಯನ್ನ ಹಿಡಿದಿದ್ದಾರೆ. ಟೋಲ್ನಲ್ಲೇ ಕುಳಿತು ಪ್ರತಿಭಟಿಸಿದ ಎಂಇಎಸ್ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು. ಹತ್ತರಗಿ ಟೋಲ್ನಲ್ಲಿ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿ ಬಳಿ ನಡೆದಿರುವಂತಹ ಘಟನೆ ನೋಡಿ. ಎಂಇಎಸ್ ಅಂದ್ರೆ ಅಮಿತ್ ಶಾನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ರಂತೆ ಈ ಕಾರ್ಯಕರ್ತರು. ಹಾಗಾಗಿ ಇವರ ತಡೆಗೆ ಮಹಾರಾಷ್ಟ್ರ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಪೊಲೀಸರು ಇವ್ರನ್ನ ತಡೆ ಹಿಡಿದಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ? ಟೋಲ್ ಬಳಿ ಆಗಿರುವಂತಹ ಘಟನೆ ನೋಡಿದ. ನಮ್ಮನ್ನು ಹೇಗೆ ತಡೆ ಹಿಡಿದ್ರಿ ಅಂತ ಅಲ್ಲೇ ಕೂತ್ಕೊಂಡು ಪ್ರತಿಭಟನೆಗೆ ಮುಂದಾಗಿರುವಂತ ಎಂಇಎಸ್ ಕಾರ್ಯಕರ್ತರು. ಅಮಿತ್ ಶಾನ ಭೇಟಿ ಮಾಡೋದಕ್ಕೆ ಅಂತ ತೆರಳುತ್ತಾ ಇದ್ರು. ಇವೆಲ್ಲವನ್ನ ಗಮನಿಸಿದಂತ ಮಹಾರಾಷ್ಟ್ರ ಪೊಲೀಸರು ಹೇಳಿರುವಂತ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಪೊಲೀಸರು ತಡೆಯನ್ನ ಹಿಡಿದಿದ್ದಾರೆ. ನೀವು ಹೇಗೆ ನಮ್ಮನ್ನ ತಡೆ ಹಿಡಿದ್ರಿ ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಂಇಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರೆ ಬೆಳಗಾವಿಯಲ್ಲಿ ಈಗಲೂ ಕೂಡ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಒಂದಿಷ್ಟು ಗಲಾಟೆಗಳು ನಡೀತಾ ಇರುತ್ತೆ. ಇನ್ನು ಮಹಾರಾಷ್ಟ್ರ ಪೊಲೀಸರ ಇನ್ಫಾರ್ಮೇಷನ್ ಮೇರೆಗೆ ಕರ್ನಾಟಕದ ಪೊಲೀಸರು ಇವರನ್ನ ತಡೆ ಹಿಡಿದಿರುವಂಥದ್ದು. ಹಾಗಾಗಿ ನಮ್ಮನ್ನ ಹೇಗೆ ತಡೆ ಹಿಡಿದ್ರಿ? ನಾವು ಕೊಲ್ಲಾಪುರಕ್ಕೆ ಅಂತ ಹೋಗ್ತಾ ಇದ್ವಿ, ಅಮಿತ್ ಶಾನ ಭೇಟಿ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ, ಹಾಗಾಗಿ ಯಾಕೆ ತಡೆ ಹಿಡಿದಿದ್ದೀರಾ ಅಂತ ರೋಡ್ ಮಧ್ಯದಲ್ಲಿ ಟೋಲ್ನಲ್ಲೇ ಕೂತ್ಕೊಂಡು ಪ್ರತಿಭಟನೆಗೆ ಮುಂದಾಗಿರುವಂಥ ಎಂಇಎಸ್ ಕಾರ್ಯಕರ್ತರು ಇವರು. ಇಲ್ಲಿ ಮಹಾರಾಷ್ಟ್ರ ಪೊಲೀಸರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರಂದ್ರೆ ಹೋಗಿ ಅವ್ರನ್ನ ಕೇಳ್ಕೋಬೇಕು. ಇಲ್ಲಿ ಪ್ರತಿಭಟನೆ ಮಾಡಿದ್ರೆ कोल्हापूर येथे भारताचे गृहमंत्री अमित शाह हे उपस्थित राहणार होते. त्या ठिकाणी आम्ही आमच्या बेळगावचा जो सीमा प्रश्न प्रलंबित आहे हा तातडीने सोडवावा यासाठी निवेदन देण्यासाठी आम्ही महाराष्ट्र विकरण समितीचे कार्यकर्ते जात असताना हत्तरगी टोल नाक्याजवळ कर्नाटक प्रशासनाने आम्हाला या ठिकाणी अडवलेलं आहे. ते असं सांगतायत की महाराष्ट्राच्या डीसीनी इथल्या डीसीना संपर्क करून इथल्या लोकांना तिथे येण्यापासून अडवा असं सांगितलेलं होतं आणि त्यांनी इथं आम्हाला अडवून ठेवलेलं आहे. पण इथं महाराष्ट्र विकरण समितीच्या कार्यकर्त्यांनी ते ठाण मांडून आम्ही महाराष्ट्रात जाणारच आहोत आणि तिथे जाऊन फक्त गृहमंत्र्यांना निवेदन देण्यासाठी आम्ही जाणार आहोत एवढं सांगत असताना सुद्धा त्यांनी या ठिकाणी आम्हाला बसवून ठेवलेलं आहे. आज कोल्हापूर येथे भारताचे गृहमंत्री अमित शाह हे उपस्थित राहणार होते. त्या ठिकाणी आम्ही आमच्या बेळगावचा जो सीमा प्रश्न प्रलंबित आहे हा तातडीने सोडवावा यासाठी निवेदन देण्यासाठी आम्ही महाराष्ट्र विकरण समितीचे कार्यकर्ते जात असताना हत्तरगी टोल नाक्याजवळ कर्नाटक प्रशासनाने आम्हाला या ठिकाणी अडवलेलं आहे. ते असं